ಕಾರ್ಗಳಿದೆ ಅಥವಾ ಏನೇನು ವಸ್ತುಗಳಿದೆ ಎಲ್ಲ ಒಂದು 360 ಡಿಗ್ರಿ ಕ್ಯಾಮರಾದಲ್ಲಿ ಶೋ ಆಗುವಂಥದ್ದು. ಹಾಗೂ ಈ ಒಂದು ಕಾರ್ನ ಹಿಂಬದಿಯ ಗ್ಲಾಸನ್ನು ನೋಡ್ಬೋದು. ಸೊ ಹಿಂಬದಿಯ ಗ್ಲಾಸ್ ಬಂದು ಸ್ವಲ್ಪ ದೊಡ್ಡ ಸೈಜಲ್ಲಿ. ಇದರಲ್ಲಿ ನನಗೆ ಇಷ್ಟವಾದದಂತಂದರೆ ಈ ಒಂದು ಸ್ಟೇರಿಂಗ್ನ ಡಿಸೈನ್. ಸೊ ನೋಡ್ಬೋದು ಮ್ಯಾಟ್ ಫಿನಿಶಿಂಗ್ನೊಂದಿಗೆ. ಸೊ ಕ್ಯಾಮರಾದಲ್ಲೇ ನೋಡ್ತಾ ಸಹ ನೀವು ಒಂದು ಗಾಡಿನ ಡ್ರೈವ್ ಮಾಡಬಹುದಾಗಿದೆ. ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಜಾನಾಯಕ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕಿಯಾ ಸೈರಸ್ 2025 ಕಾರ್ನ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಮೊದಲನೇದಾಗಿ ಇದರ ಫ್ರಂಟಲ್ಲಿ ನೋಡೋದಾದರೆ ಸೊ ಇಲ್ಲಿ ನಿಮಗೆ 3 LED ಹೆಡ್ಲ್ಯಾಂಪ್ಸ್ಗಳು ಇರುವಂಥದ್ದು. ಸೊ ನೋಡ್ಬೋದಾಗಿದೆ ಇಲ್ಲಿ ನಿಮಗೆ 3 LED ಹೆಡ್ಲ್ಯಾಂಪ್ ಶೇಪ್ನ DRS ಸಿಗ್ತಾ ಇರುವಂಥದ್ದು. ಸೊ ಜೊತೆಗೆ ನಿಮಗೆ ಸಣ್ಣ ಸೈಜಲ್ಲಿ ಕೋನಟ್ ಸಿಗ್ತಾ ಇರುವಂಥದ್ದು. ಸೊ ಹಾಗೂ ನಿಮಗೆ ಇಲ್ಲಿ ಒಂದು 360 ಡಿಗ್ರಿನ ಕ್ಯಾಮರಾ ಸಹ ಸಿಗ್ತಾ ಇರುವಂಥದ್ದು. ಸೊ ನೋಡ್ಬೋದಾಗಿದೆ. ಸೊ ಇವಿಷ್ಟು ಫೀಚರ್ಸ್ಗಳು ಜೊತೆಗೆ ನಿಮಗೆ ಇಲ್ಲಿ 6 ಪಾರ್ಕಿಂಗ್ ಸೆನ್ಸರ್ಗಳು ಸಹ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡ್ಬೋದಾಗಿದೆ ಮುಂದಿನ ಬೋನಟ್ಟಲ್ಲಿ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಗಳು ಸಿಗ್ತಾ ಇರುವಂಥದ್ದು. 1, 2, 3 ಮತ್ತು ಅಲ್ಲಿ ಆ ಕಡೆ 3 ಒಂದು. ಸೊ ಇವಿಷ್ಟು ಫೀಚರ್ಸ್ಗಳನ್ನು ಈ ಒಂದು ಕಾರ್ನ ಫ್ರಂಟಲ್ಲಿ ನಿಮಗೆ ಕಿಯಾ ಕಂಪನಿಯವರು ಬಿಟ್ಟಿರುವಂಥದ್ದು. ಸೊ ಬನ್ನಿ ಇವಾಗ ಇದರ ಸೈಡ್ನಲ್ಲಿ ಯಾವ್ಯಾವ ಫೀಚರ್ಸ್ಗಳಿವೆ ಎಂದು ನೋಡೋಣ. ಹಾಗೂ ಇದರ ಮುಂದಿನ ವಿಡ್ತ್ನ ಕಡೆ ನೋಡೋದಾದರೆ 1805 mm ಇರುವಂಥದ್ದು. ಸೊ ಇದರ ಸೈಡಲ್ಲಿ ನೋಡೋದಾದರೆ ಇಲ್ಲಿ ನಿಮಗೆ ಗುಡ್ಡಿಯರ್ ರೆಸಿಡೆನ್ಸ್ ಕಂಪನಿಯ ಟೈರ್ ಸಿಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ನಿಮಗೆ ಕಿಯಾ ಕಂಪನಿಯ ಲೋಗೋವನ್ನು ಹೊಂದಿರುವಂಥ ಒಂದು ಕವರ್ ಸಹ ಸಿಗ್ತಾ ಇರುವಂಥದ್ದು. ಸೊ ಹಾಗೂ ಇಲ್ಲಿ ನಿಮಗೆ ಮಿರರ್ನ ಹಿಂದೆ ಸಹ ಒಂದು DRS ಲೈಟನ್ನು ಸ್ಟೈಲಿಶ್ ಲುಕ್ಕಲ್ಲಿ ಬಿಟ್ಟಿರುವಂಥದ್ದು. ಹಾಗೂ ಜೊತೆಗೆ ಇಲ್ಲಿ ಒಂದು ಸಹ 360 ಡಿಗ್ರಿ ಕ್ಯಾಮರಾವನ್ನು ಇಟ್ಟಿರುವಂಥದ್ದು. ಸೊ ನೋಡ್ಬೋದಾಗಿದೆ. ಸೊ ಹಾಗೂ ಇಲ್ಲಿ ನಿಮಗೆ ಪ್ರೆಸ್ ಡೋರ್ ಲಾಕಿಂಗ್ ಸಿಸ್ಟಮನ್ನು ಬಿಟ್ಟಿರುವಂಥದ್ದು. ಸೊ ಈ ಥರ ಒಂದು ಪ್ರೆಸ್ ಮಾಡುವುದರ ಮೂಲಕ ಡೋರನ್ನು ಓಪನ್ ಮಾಡಬಹುದಾಗಿದೆ. ಹಾಗೂ ಈ ಒಂದು ಕಾರ್ನ ಹಿಂಬದಿಯ ಗ್ಲಾಸನ್ನು ನೋಡ್ಬೋದು. ಸೊ ಹಿಂಬದಿಯ ಗ್ಲಾಸ್ ಬಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇಟ್ಟಿರುವಂಥದ್ದು. ಯಾವ ಒಂದು ಕಾರಿಗೆ ಹೋಲುವ ಆಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಹಾಗೂ ಇದರ ಲೆಂತ್ನ ಕಡೆ ನೋಡೋದಾದರೆ ಲೆಂತ್ ಬಂದುಬಿಟ್ಟು 3995 mm ಆಗಿರುವಂಥದ್ದು. ಸೊ ಹಾಗೂ ಇಲ್ಲಿ ಹಿಂಬದಿಯಲ್ಲಿ ನಿಮಗೆ ಒಂದು ಆ್ಯಂಟೆನಾ ಸಿಗ್ತಾ ಇರುವಂಥದ್ದು. ಸೊ ನೋಡ್ಬೋದಾಗಿದೆ. ಸೊ ಹಾಗೂ ನಿಮಗೆ ಇಲ್ಲಿ ವೈಪರ್ ಜೊತೆಗೆ ಡಿಪಗರ್ ಮತ್ತು ವಾಷರ್ ಸಹ ಹಿಂಬದಿಯ ಗ್ಲಾಸ್ಗೆ ಸಿಗ್ತಾ ಇರುವಂಥದ್ದು. ಸೊ ಹಾಗೂ ಇಲ್ಲಿ ನಿಮಗೆ ಕೆಳಗಡೆ ನೋಡಿದ್ರೆ ಬ್ಯಾಕ್ ಲೈಟ್ ಬಂದುಬಿಟ್ಟು LED ಲೈಟ್ನಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೂ L ಶೇಪ್ನ ಒಂದು DRS ಸಹ ಹಿಂಬದಿಯಲ್ಲೂ ಸಹ ಸಿಗ್ತಾ ಇರುವಂಥದ್ದು. ಸೊ ನೋಡ್ಬೋದಾಗಿದೆ ಈ ರೀತಿಯಾದ ಒಂದು 6 ಪಾರ್ಕಿಂಗ್ ಸೆನ್ಸರ್ಗಳನ್ನು ಹಿಂಬದಿಯಲ್ಲಿ ಬಿಟ್ಟಿರುವಂಥದ್ದು. ಸೊ ಹಿಂಬದಿಯ ಲುಕ್ಸ್ ಬಂದು ಈ ರೀತಿಯಾಗಿ ಒಂದು ಸೊ ನೋಡ್ಬೋದಾಗಿದೆ. ಸೊ ಹಿಂಬದಿಯಲ್ಲಿ ಒಂದು ಕಿಯಾ ಅವರ ಲೋಗೋವನ್ನು ಬಿಡುವಂಥದ್ದು. ಸೊ ಇವಿಷ್ಟು ಫೀಚರ್ಸ್ಗಳನ್ನು ಹಿಂಬದಿಯಲ್ಲಿ ಬಿಟ್ಟಿರುವಂಥದ್ದು. ಹಾಗೂ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಮೇಲೆ ನಿಮಗೆ ಸನ್ರೂಫ್ ಸಹ ಸಿಗ್ತಾ ಇರುವಂಥದ್ದು. ಸೊ ಇಲ್ಲಿ ನಿಮಗೆ ಸನ್ರೂಫ್ ಸಹ ಸಿಗ್ತಾ ಇರುವಂಥದ್ದು. ಹಾಗೆ ಹಿಂಬದಿಯಲ್ಲಿ ನಿಮಗೆ ದೊಡ್ಡದಾದ ಬೂಟ್ ಸ್ಪೇಸ್ ಸಹ ಸಿಗ್ತಾ ಇರುವಂಥದ್ದು. 465 ಲೀಟರ್ನ ಬೂಟ್ ಸ್ಪೇಸ್ ಸಿಗ್ತಾ ಇರುವಂಥದ್ದು. ಸೊ ಹಾಗೂ ಇಲ್ಲಿ ಪ್ರತಿಯೊಂದು ಸೀಟ್ಸ್ಗಳು ಬಂದು ವೆಂಟಿಲೇಟೆಡ್ ಸೀಟ್ಸ್ಗಳಾಗಿರುವಂಥದ್ದು. ಸೊ ನೋಡ್ಬೋದು ಸೀಟ್ಸ್ಗಳು ಎಷ್ಟು ಆರಾಮದಾಯಕವಾಗಿದೆ. ಸೊ ಇಲ್ಲಿ ನಿಮಗೆ ಈ ಒಂದು ಸೀಟ್ಸ್ನ ಬಟನನ್ನು ನೀಡಿರುವಂಥದ್ದು. ಸೊ ಇದು ಬಂದು ವೆಂಟಿಲೇಟೆಡ್ ಸೀಟ್ ಕಂಟ್ರೋಲಿಂಗ್ ಸ್ವಿಚಸ್ ಆಗಿರುವಂಥದ್ದು. ಈ ಒಂದು ಸೀಟ್ನ ವೆಂಟಿಲೇಟೆಡ್ ಸ್ವಿಚ್ ಬಂದುಬಿಟ್ಟು ಈ ಒಂದು ಡೋರಲ್ಲಿ ನೀಡಿರುವಂಥದ್ದು. ಸೊ ಹಾಗೂ ಇವೆಲ್ಲ ನಿಮಗೆ ಒಂದು ಕಂಟ್ರೋಲಿಂಗ್ ಸ್ವಿಚಸ್ಗಳು ಇಲ್ಲಿ ಡೋರಲ್ಲಿ ನೀಡಿರುವಂಥದ್ದು. ಇದು ವಿಂಡೋ ಕಂಟ್ರೋಲಿಂಗ್ ಸ್ವಿಚಸ್, ಇವೆಲ್ಲ ಒಂದು ಲಾಕಿಂಗ್ ಸಿಸ್ಟಮ್ಗಳೆಲ್ಲ ಡೋರ್ನಲ್ಲಿ ನೀಡಿರುವಂಥದ್ದು. ಸೊ ಹಾಗೂ ಇಲ್ಲಿ ನೀವು ಸ್ಟೇರಿಂಗ್ನ ನೋಡ್ಬೋದಾಗಿದೆ. ಸ್ಟೇರಿಂಗ್ ಬಂದು ಒಂದು ಅಮೇಜಿಂಗ್ ಲುಕ್ಕಲ್ಲಿ ನೀಡಿರುವಂಥದ್ದು. ಸ್ಟೇರಿಂಗನ್ನು ನೋಡ್ಬೋದು, ಅಮೇಜಿಂಗ್ ಲುಕ್ನಲ್ಲಿ ಡಿ ಶೇಪ್ ಸ್ಟೇರಿಂಗ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಸೊ ನೋಡ್ಬೋದಾಗಿದೆ. ಸೊ ಇಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲಿಂಗ್ ಸಿಸ್ಟಮ್ಗಳನ್ನು ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಿಟ್ಟಿರುವಂಥದ್ದು. ಹಾಗೂ ರೈಟ್ ಸೈಡಲ್ಲಿ ನಿಮಗೆ ಸಿಸ್ಟಮ್ ಕಂಟ್ರೋಲಿಂಗ್ ಸ್ವಿಚಸ್ಗಳನ್ನು ಬಿಟ್ಟಿರುವಂಥದ್ದು. ಹಾಗೂ ಇಲ್ಲಿ ಡ್ರೈವ್ ಮೋಡ್ ಮತ್ತು ಟ್ರ್ಯಾಕ್ಷನ್ ಮೋಡ್ ಸಹ ಇದರಲ್ಲಿ ನೀಡಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದಾಗಿದೆ ಇದು ಹೆಡ್ಲೈಟ್ ಕಂಟ್ರೋಲಿಂಗ್ ಸ್ವಿಚಸ್, ಜೊತೆಗೆ ಇಲ್ಲಿ ನಿಮಗೆ ವೈಪರ್ ಕಂಟ್ರೋಲಿಂಗ್ ಸ್ವಿಚಸನ್ನು ಈ ಕಡೆ ಬಿಟ್ಟಿರುವಂಥದ್ದು. ಸೊ ನೋಡ್ಬೋದಾಗಿದೆ ಈ ಒಂದು ಸ್ಟೇರಿಂಗ್ ಒಂದು ಈ ರೀತಿಯಾಗಿರುವಂಥದ್ದು. ಹಾಗೂ ಇದರ ಕೀಯನ್ನು ನೋಡ್ಬೋದು. ಸೊ ಈ ರೀತಿಯಾದ ಒಂದು ಕೀ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಸೊ ನೋಡ್ಬೋದಾಗಿದೆ ಈ ರೀತಿಯಾದ ಒಂದು ಕೀ ಇದರಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಜೊತೆಗೆ ಇದರ ಒಂದು ಡಿಸ್ಪ್ಲೇಯನ್ನು ನೋಡ್ಬೋದು.
ತುಂಬ ದೊಡ್ಡ ಸೈಜಲ್ಲಿ ಡಿಸ್ಪ್ಲೇ ನೀಡಿರುವಂಥದ್ದು. ಸೊ ಇಲ್ಲಿಂದ ಇಲ್ಲಿಯವರೆಗೂ ಇದರ ಡಿಸ್ಪ್ಲೇ ಇರುವಂಥದ್ದು ಟೋಟಲ್ 30 ಇಂಚಸ್ ಡಿಸ್ಪ್ಲೇ ಇರುವಂಥದ್ದು. ಇಲ್ಲಿಂದ ಇಲ್ಲಿವರೆಗೆ 12.5 ಇಂಚಸ್ನ ಡಿಸ್ಪ್ಲೇ ಏನಿದೆ ಇದು ಸಿಸ್ಟಮ್ ಕಂಟ್ರೋಲಿಂಗ್ ಟಚ್ ಡಿಸ್ಪ್ಲೇ ಆಗಿರುವಂಥದ್ದು. ಸೊ ಹಾಗೂ ಇಲ್ಲಿಂದ ಇಲ್ಲಿಯವರೆಗೂ ಏನು ಪಾರ್ಟ್ಸ್ ಇದೆ ನೋಡಿ, ಸೊ ಅದು AC ಕಂಟ್ರೋಲಿಂಗ್ ಟಚ್ ಡಿಸ್ಪ್ಲೇ ಆಗಿರುವಂಥದ್ದು. ಸೊ 5 ಇಂಚಸ್ ಇರುವಂಥದ್ದು. ಸೊ ಈ ಒಂದು AC ಕಂಟ್ರೋಲಿಂಗ್ ಡಿಸ್ಪ್ಲೇ ಹಾಗೂ ಇದರ ಒಂದು ಇಲ್ಲಿಂದ ಇಲ್ಲಿಯವರೆಗಿನ ಪಾರ್ಟ್ 12.5 ಇಂಚಸ್ನ ಡಿಸ್ಪ್ಲೇ ಏನಿದೆ ನೋಡಿ, ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಾರ್ಮಲ್ ಡಿಸ್ಪ್ಲೇ ಆಗಿರುವಂಥದ್ದು. ಸೊ ಹಾಗೂ ಇಲ್ಲಿ ನಿಮಗೆ 4 ಇಂಡಿಕೇಟರ್ ಸ್ವಿಚಸ್ನ ಇಲ್ಲಿ ನೀಡಿರುವಂಥದ್ದು. ಸೊ ಇಲ್ಲಿ ಎಲ್ಲ ಮೀಡಿಯಾ ಸ್ವಿಚಸ್ಗಳನ್ನು ನೀಡಿರುವಂಥದ್ದು. ಸೊ ಈ ಒಂದು ಡಿಸ್ಪ್ಲೇ ಕಂಟ್ರೋಲಿಂಗ್ ಸ್ವಿಚಸ್ ಹಾಗೂ ಇಲ್ಲಿ ನಿಮಗೆ AC ಸಹ ಸಿಗ್ತಾ ಇರುವಂಥದ್ದು. ಸೊ ACಯನ್ನು ನೋಡ್ಬೋದು. ಸೊ ಇಲ್ಲಿಂದ ಇಲ್ಲಿವರೆಗೆ ಒಂದು ಪ್ರೀಮಿಯಂ ಲುಕ್ಕಲ್ಲಿ ಈ ಒಂದು ACಯನ್ನು ನೀಡಿರುವಂಥದ್ದು. ಸೊ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಬಹುದಾಗಿದೆ. ಸೊ ಹಾಗೂ ಇಲ್ಲಿ ಕೆಳಗಡೆ ನಿಮಗೆ 2 ವಿತ್ ವೈರ್ ಚಾರ್ಜಿಂಗ್ ಪಾಯಿಂಟ್ಸ್ಗಳು ಸಿಗ್ತಾ ಇರುವಂಥದ್ದು. ಸೊ 2 ವಿತ್ ವೈರ್ ಚಾರ್ಜಿಂಗ್ ಪಾಯಿಂಟ್ಸ್ ಮತ್ತು ಒಂದು ವಿತೌಟ್ ವೈರ್ ಚಾರ್ಜಿಂಗ್ ಪಾಯಿಂಟ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಇದನ್ನು ನೀವು ನೋಡ್ಬೋದಾಗಿದೆ. ವಿತೌಟ್ ವೈರ್ ಚಾರ್ಜಿಂಗ್ ಪಾಯಿಂಟ್ಸ್ ಇಲ್ಲಿ ನೀಡಿರುವಂಥದ್ದು. ಸೊ ಹಾಗೂ ಇಲ್ಲಿ ನಿಮಗೆ ಆಟೋಮೆಟಿಕ್ ಗೇರ್ ಸಿಸ್ಟಮ್ ನೀಡಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದಾಗಿದೆ ಆಟೋಮೆಟಿಕ್ ಗೇರ್ ಸಿಸ್ಟಮ್. ಸೊ ಅಮೇಜಿಂಗ್ ಲುಕ್ಸ್ನೊಂದಿಗೆ ಈ ಒಂದು ಗೇರ್ನ ಲಿವರನ್ನು ನೀಡಿರುವಂಥದ್ದು. ಸೊ ನೋಡ್ಬೋದು ಯಾವ ಒಂದು ಲುಕ್ಸಲ್ಲಿ ಕಾಣಿಸುವಂಥದ್ದು. ಸೊ ಹಾಗೂ ಇಲ್ಲಿ ಇಂಜಿನ್ ಸ್ಟಾರ್ಟ್ ಬಟನ್ ಸಹ ಇಲ್ಲಿ ನೀಡಿರುವಂಥದ್ದು. ಹಾಗೂ ಇಲ್ಲಿ ನಿಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಸ್ವಿಚಸ್ಸನ್ನು ಇಲ್ಲಿ ನೀಡಿರುವಂಥದ್ದು. ಸೊ ಹಾಗೂ ಇಲ್ಲಿ ಪಾರ್ಕಿಂಗ್ ಬಟನನ್ನು ಇಲ್ಲಿ ನೀಡಿರುವಂಥದ್ದು. ಸೊ ಹಾಗೂ ಇಲ್ಲಿ ನೋಡ್ಬೋದಾಗಿದೆ ಎಕ್ಸ್ಟ್ರಾ ಸ್ಪೇಸನ್ನು ನೀಡಿರುವಂಥದ್ದು ಬಾಟ್ಲ್ ಹೋಲ್ಡರ್ಗಾಗಿ. ಸೊ ಹಾಗೂ ಇಲ್ಲಿ ನಿಮಗೆ ಏನಾದರೂ ಕೊಡಲಿಕ್ಕೆ ಇಲ್ಲಿ ಒಂದು ಸ್ಪೇಸನ್ನು ನೀಡಿರುವಂಥದ್ದು. ಸೊ ಜೊತೆಗೆ ನಿಮಗೆ ಇಲ್ಲಿಯೂ ಸಹ ಒಂದು ಸ್ಪೇಸಸ್ನ ಎಕ್ಸ್ಟ್ರಾ ಸ್ಪೇಸಸ್ಸನ್ನು ನೀಡಿರುವಂಥದ್ದು. ಡಾಕ್ಯುಮೆಂಟ್ಸ್ಗಳನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಬೋದಾಗಿದೆ. ಸೊ ಹಾಗೂ ಇಲ್ಲಿ ಮೇಲ್ಗಡೆ ನೋಡ್ಬೋದಾಗಿದೆ. ಸೊ ಇಲ್ಲಿ ಸನ್ರೂಫ್ ಕಂಟ್ರೋಲಿಂಗ್ ಸ್ವಿಚಸ್ಗಳನ್ನು ಇಲ್ಲಿ ನೀಡಿರುವಂಥದ್ದು. ಸೊ ಹಾಗೂ ಇಲ್ಲಿ ನಿಮಗೆ ಒಂದು ಮಿರರ್ ಸಹ ಸಿಗ್ತಾ ಇರುವಂಥದ್ದು. ಸೊ ಇವಿಷ್ಟು ಫೀಚರ್ಸ್ಗಳನ್ನು ಈ ಒಂದು ಕಿಯಾ ಕಾರ್ನಲ್ಲಿ ಬಿಟ್ಟಿರುವಂಥದ್ದು. ಹಾಗೂ ವೆಂಟಿಲೇಟೆಡ್ ಸೀಟ್ಗಳು ತುಂಬ ಅದ್ಭುತವಾದ ವಿಷಯ ಅಂತ ಹೇಳ್ಬೋದಾಗಿದೆ. ಸೊ ಹಾಗೂ 6 ಸೀಟ್ಸ್ಗಳು ಬಂದು ಅಡ್ಜಸ್ಟ್ಮೆಂಟನ್ನು ಹೊಂದಿರುವಂಥದ್ದು. ಸೊ ಮ್ಯಾನುವಲಿ ಅಡ್ಜಸ್ಟ್ಮೆಂಟನ್ನು ಹೊಂದಿರುವಂಥ ಸೀಟ್ಸ್ಗಳಾಗಿವೆ. ಸೊ ಇಲ್ಲಿ ಮುಂದೆಲ್ಲ ನೋಡ್ಬೋದಾಗಿದೆ. ಸೊ ಈ ಒಂದು ಇಂಟೀರಿಯರ್ ಬಂದು ತುಂಬ ಪ್ರೀಮಿಯರ್ ಲುಕ್ಕಲ್ಲಿ ಈ ಒಂದು ಕಿಯಾ ಕಂಪನಿಯವರು ಬಿಟ್ಟಿರುವಂಥದ್ದು. ಹಾಗೂ ಹಿಂಬದಿಯಲ್ಲೂ ಸಹ ನೋಡ್ಬೋದಾಗಿದೆ. ಹಿಂಬದಿಯಲ್ಲಿ ಈಗ ಒಂದು ಹ್ಯಾಂಡ್ ರೆಸ್ಟರ್ ಸಹ ಸಿಗ್ತಾ ಇರುವಂಥದ್ದು. ಸೊ ಇದನ್ನು ಆ ಕಡೆ ಮಾಡಿ 3 ಮೆಂಬರ್ಸ್ಗಳು ಸಹ ಕುಳಿತುಕೊಳ್ಬಹುದಾಗಿದೆ. ಹಾಗೂ ಸ್ಪೇಸ್ಗಳು ಬಂದು ಸ್ಪೇಸ್ನ ಬಗ್ಗೆ ಮಾತಾಡೋದಾದ್ರೆ ಅತಿ ಹೆಚ್ಚಿನ ಸ್ಪೇಸನ್ನು ಹೊಂದಿರುವಂಥದ್ದು. ಲೆಗ್ ರೆಸ್ಟ್ ಅನ್ನು ಮಾಡಲಿಕ್ಕೆ ಸಹ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೇ ಇರುವಂಥ ರೀತಿಯಲ್ಲಿ ತುಂಬ ದೊಡ್ಡದಾದ ಸ್ಪೇಸಲ್ಲಿ ಈ ಒಂದು ಕಾರ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಬನ್ನಿ ಇವಾಗ ಈ ಒಂದು ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಸೊ ನೀವಿಲ್ಲಿ ನೋಡ್ಬೋದು 360 ಡಿಗ್ರಿ ಕ್ಯಾಮರಾ ಇಲ್ಲಿ ಎಲ್ಲ ಶೋ ಆಗುವಂಥದ್ದು. ಸೊ ನಿಮ್ಮ ಕಾರು ಯಾವ ಒಂದು ಪ್ಲೇಸಲ್ಲಿದೆ ಆ ಒಂದು ಪ್ಲೇಸ್ನ ಸೈಡಲ್ಲಿ ಯಾವ ಯಾವ ಕಾರ್ಗಳಿದೆ ಅಥವಾ ಏನೇನು ವಸ್ತುಗಳಿದೆ ಎಲ್ಲ ಒಂದು 360 ಡಿಗ್ರಿ ಕ್ಯಾಮರಾದಲ್ಲಿ ಶೋ ಆಗುವಂಥದ್ದು. ಸೊ ನೀವಿಲ್ಲಿ ನೋಡ್ಬೋದಾಗಿದೆ ನಿಮ್ಮ ಒಂದು ಕಾರ್ ಇಲ್ಲಿ ನಿಂತಿದೆ. ಸೊ ಈ ಒಂದು ಅಪಾರ್ಟ್ಮೆಂಟಲ್ಲಿ ನಿಂತಿದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಮುಂದೆಯೂ ಸಹ ಇಲ್ಲಿ ಕಾಣಿಸುವಂಥದ್ದು. ಸೊ ನೋಡ್ಬೋದು ಆ ಒಂದು ಅಪಾರ್ಟ್ಮೆಂಟ್ ಸಹ ಇಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮರಾದಲ್ಲಿ ಎಲ್ಲ ಸಹ ವ್ಯೂ ಆಗುವಂಥದ್ದು. ಸೊ ಬನ್ನಿ ಇವಾಗ ಕಾರನ್ನು ಡ್ರೈವ್ ಮಾಡಿ ನೋಡೋಣ. ಸೊ ಬ್ರೇಕ್ ಬಿಟ್ಟ ತಕ್ಷಣದಲ್ಲಿ ರನ್ ಆಗುವಂಥದ್ದು. ಸೊ ಈ ಒಂದು ಆಟೋಮೆಟಿಕ್ ಸಿಸ್ಟಮ್ ಕಾರ್ಗಳೆಲ್ಲ ಏನಿರುತ್ತೆ ನೋಡಿ. ಸೊ ಈ ಒಂದು ಕಾರ್ಗಳು ಪಕ್ಕಾ ಸ್ಕೂಟಿಯನ್ನು ಡ್ರೈವ್ ಮಾಡಿದ ರೀತಿಯಲ್ಲಿ ಡ್ರೈವ್ ಮಾಡ್ಬೋದು. ಸೊ ಆರಾಮಾಗಿ ಡ್ರೈವ್ ಮಾಡ್ಬೋದು. ಹುಡುಗಿರಿಗಂತೂ ಸೊ ಇದು ಹೇಳಿ ಮಾಡಿಸಿದಂಥ ಕಾರ್ಗಳಾಗಿದೆ. ಸೊ ಅಡ್ಡಿಲ್ಲ, ಒಳ್ಳೆ ಒಂದು ಫೀಚರ್ಸ್ಗಳನ್ನು ಬಿಟ್ಟಿದ್ದಾರೆ. ಸೊ ಇಲ್ಲಿ ಸ್ಪೀಡಲ್ಲಿ ಡ್ರೈವ್ ಮಾಡಿ ನೋಡ್ಲಿಕ್ಕಂತೂ ಆಗಲ್ಲ, ಏಕೆಂದರೆ ನಾವಿರೋದು ಅಪಾರ್ಟ್ಮೆಂಟಲ್ಲಿ. ಸೊ ಬನ್ನಿ ಇರೋ ಒಂದು ಸ್ಪೇಸಲ್ಲಿ ಡ್ರೈವ್ ಮಾಡಿ ಯಾವ ರೀತಿಯ ಎಕ್ಸ್ಪೀರಿಯನ್ಸನ್ನು ತಿಳ್ಕೊಳ್ಳೋಣ. ಈಗ ಮ್ಯಾನ್ಯುವಲಿ ಕಾರ್ಗಳನ್ನು ಡ್ರೈವ್ ಮಾಡಿದವರಿಗೆಲ್ಲ ಏನಂದರೆ ಈ ಒಂದು ಜಂಪ್ಗಳೆಲ್ಲ ಬಂದ ತಕ್ಷಣ ಗೇರ್ಗಳ ಹತ್ರ ಕೈ ಹೋಗೋದು ಕಾಮನ್ ಆಗಿಬಿಟ್ಟಿದೆ. ಸೊ ನನಗೂ ಸಹ ಅದೇ ರೀತಿ ಆಗ್ತಾಯಿದೆ. ಸೊ ಯಾಕಂದರೆ ನಾವೆಲ್ಲ ಈ ಆಟೋಮೆಟಿಕ್ ಕಾರ್ಗಳನ್ನು ಡ್ರೈವ್ ಮಾಡೋದು ಕಡಿಮೆ ಆಗಿಬಿಟ್ಟಿದೆ. ಸೊ ಯಾವಾಗಾದರೂ ವಿಡಿಯೋ ಮಾಡೋದು ಈ ಥರ ಆಗಿದೆ. ಸೊ ಹಾಗಾಗಿ ಸೊ ನೈಸ್ ಅಂತ ಹೇಳ್ಬೋದು. ಬಟ್ ಇಲ್ಲ, ಬೆಟರ್ ಆಗಿದೆ. ಸೊ ಡ್ರೈವ್ ಮಾಡಲಿಕ್ಕೆ ಅಂತ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ನನಗೆ ಇಷ್ಟವಾದದಂತಂದರೆ ಈ ಒಂದು ಸ್ಟೇರಿಂಗ್ನ ಡಿಸೈನ್. ಸೊ ನೋಡ್ಬೋದು ಮ್ಯಾಟ್ ಫಿನಿಶಿಂಗ್ನೊಂದಿಗೆ ಒಂದು ರೀತಿಯಲ್ಲಿ ಕಾಣಿಸುವಂಥದ್ದು. ಸೊ ಒಳ್ಳೆ ರೀತಿಯಲ್ಲಿ ಕಾಣಿಸುವಂಥದ್ದು ಮ್ಯಾಟ್ ಫಿನಿಶಿಂಗ್ನೊಂದಿಗೆ. ಸೊ ಹಾಗೂ ಇಲ್ಲಿ ನಿಮಗೆ ಒಂದು ಕಿಯಾ ಕಂಪನಿಯ ಲೋಗೋ ಸಹ ಇರುವಂಥದ್ದು.
ಸೊ ಇದು ಈ ಒಂದು ಕಾರ್ನ ಸ್ಟೇರಿಂಗ್ ಅನ್ನು ಅತ್ಯುತ್ತಮವಾಗಿ ಕಾಣಲು ಈ ಒಂದು ಕಿಯಾ ಕಂಪನಿಯ ಲೋಗೋ ಕಾರಣ ಅಂತ ಹೇಳಬಹುದಾಗಿದೆ. ಸೊ ನೀವಿಲ್ಲಿ ನೋಡ್ಬೋದು ರಿವರ್ಸ್ ಆಗ್ತಾ ಇದ್ದೇನೆ. ಸೊ ರಿವರ್ಸ್ ಅಲ್ಲಿ ಈ ರೀತಿಯಾದ ರಿವರ್ಸ್ ಕ್ಯಾಮರಾ ಓಪನ್ ಆಗುವಂಥದ್ದು, ಸೆನ್ಸರ್ಗಳು ಸಹ ಹಿಂದೆ ಯಾವುದಾದ್ರೂ ಒಂದು ವಸ್ತು ಇದ್ದಲ್ಲಿ ಸೆನ್ಸರ್ಗಳು ಸಹ ಸೆನ್ಸ್ ಆಗುವಂಥದ್ದು, ಸೆನ್ಸ್ ಆಗಿ ಅಲಾರ್ಮ್ ಆಗುತ್ತದೆ. ಸೊ ಆ ಒಂದು ಟೈಮಲ್ಲಿ ನೀವು ತಿಳ್ಕೊಳ್ಬೋದು ಈ ಒಂದು ಹಿಂದಕ್ಕೆ ಯಾವುದೋ ಒಂದು ವಸ್ತು ಇದೆ ಅಂತ. ಸೊ ನೋಡ್ಬೋದಾಗಿದೆ. ಸೊ ಈಸಿಯಾಗಿ ಟರ್ನ್ ಮಾಡ್ಬೋದು. ಮೊದಲಿನ ಕಾರ್ಗಳೆಲ್ಲ ತುಂಬ ರೌಂಡ್ಸ್ ಹೊಡಿಬೇಕಾಗುತ್ತೆ, ಯಾಕಂತಂದರೆ ಸೊ ಅಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ಗಳು ಇರ್ತಿರ್ಲಿಲ್ಲ. ಸೊ ಈಗೆಲ್ಲ ಬಂದಿರುವ ಕಾರ್ಗಳಂತೂ ಎಲ್ಲ ಕಾರ್ಗಳು ಹೆಚ್ಚು ಕಡಿಮೆ ಪವರ್ ಸ್ಟೇರಿಂಗ್ನಿಂದಲೇ ಬರ್ತಾ ಇದೆ. ಸೊ ನೋಡ್ಬೋದು ನಮ್ಮ ಒಂದು ಅಪಾರ್ಟ್ಮೆಂಟಲ್ಲಿ ಕಾರ್ ಯಾವ ರೀತಿಯಾಗಿ ಹೋಗ್ತಿದೆ. 360 ಡಿಗ್ರಿ ಕ್ಯಾಮರಾದಲ್ಲಿ ಈ ರೀತಿಯಾಗಿ ವ್ಯೂ ಆಗುವಂಥದ್ದು. ಸೊ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಸೊ ಮುಂದಿನ ವ್ಯೂನಲ್ಲಿ ಫ್ರಂಟ್ ಸೈಡಲ್ಲಿ 360 ಡಿಗ್ರಿ ಕ್ಯಾಮರಾ ಇದೆ ಅಂತ ಫಸ್ಟಲ್ಲೇ ಹೇಳಿದ್ದೆ ನಾನು ಸ್ಟಾರ್ಟಿಂಗಲ್ಲೇ ಬಂಪರಲ್ಲಿ. ಸೊ ಆ ಒಂದು ಕ್ಯಾಮರಾದ ವ್ಯೂ ಬಂದು ಈ ರೀತಿಯಾಗಿರುವಂಥದ್ದು. ಸೊ ಕ್ಯಾಮರಾದಲ್ಲೇ ನೋಡ್ತಾ ಸಹ ನೀವು ಒಂದು ಗಾಡಿನ ಡ್ರೈವ್ ಮಾಡಬಹುದಾಗಿದೆ. ಸೊ ಆ ರೀತಿಯಾದಂಥ ಒಂದು ಫೀಚರ್ಸ್ ನಿಮಗೆ ಈ ಒಂದು ಕಾರಲ್ಲಿ ಬಿಟ್ಟಿರುವಂಥದ್ದು. ಸೊ ಬನ್ನಿ, ತುಂಬ ಲೆಂತಾಗಿ ಒಂದು ವಿಡಿಯೋನ ಮಾಡೋದು ಬೇಡ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಸೊ ಕೊನೆಯದಾಗಿ ಈ ಒಂದು ಕಾರ್ ಬಂದು ನಿಮಗೆ 10 ಲ್ಯಾಕ್ಗೆ ಸಿಗ್ತಾ ಇರುವಂಥದ್ದು. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.